ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ ಫೋರ್ ಎಕ್ಸಸೈಸ್ 4.2. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ದು ಕ್ವೆಶನ್ಸ್. ಓಕೆ, ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವೆಶನ್ ನೋಡಿ. ಎಕ್ಸಸೈಸ್ 4.2 ಫಿಫ್ತ್ ಮೇನ್ ಕ್ವೆಶನ್. ದ ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಸ್ ಬೇಸ್. ಆಲ್ಟಿಟ್ಯೂಡ್ ಆಫ್ ಅ ರೈಟ್ ಟ್ರಯಾಂಗಲ್. ರೈಟ್ ಟ್ರಯಾಂಗಲ್ ಅಂದರೆ ಒಂದು 90 ಡಿಗ್ರಿ, 90 ಡಿಗ್ರಿದು ಒಂದು ಟ್ರಯಾಂಗಲ್. ಓಕೆ, ಸೊ ಇದು 90 ಡಿಗ್ರಿ, ಇದು 90 ಡಿಗ್ರಿ ಟ್ರಯಾಂಗಲ್. ಓಕೆ, 90 ಡಿಗ್ರಿ. ಓಕೆ, ಸೊ ಇದು ಆಲ್ಟಿಟ್ಯೂಡ್, ಹೈಟ್ ಅಂದರೆ ಆಲ್ಟಿಟ್ಯೂಡ್. ಇದು ಹೈಟ್, ಇದು ಬೇಸ್, ಇದು ಹೈಪೋಟೆನಸ್. ಓಕೆ, ಸೊ 90 ಡಿಗ್ರಿದು ಆಪೋಸಿಟ್ ಇದೆ ಹೈಪೋಟೆನಸ್. ಓಕೆ, ದ ಆಲ್ಟಿಟ್ಯೂಡ್ ಆಫ್ ಅನ್ ರೈಟ್ ಟ್ರಯಾಂಗಲ್ ಈಸ್ 7 ಸೆಂಟಿಮೀಟರ್ ಲೆಸ್ ದೆನ್ ಇಸ್ ಬೇಸ್. ಓಕೆ, ಇಫ್ ದ ಹೈಪೋಟೆನಸ್ ಈಸ್ 13 ಸೆಂಟಿಮೀಟರ್, ಫೈಂಡ್ ದ ಅದರ್ ಟೂ ಸೈಡ್ಸ್. ಒಂದು ಲಂಬಕೋಣ ತ್ರಿಭುಜದ ಎತ್ತರ ಇದು. ಓಕೆ, ಅದರ ಪಾದಕ್ಕಿಂತ ಬೇಸ್, ಅದರ ಪಾದ ಇದು 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದವು, ವಿಕರ್ಣ ಇಸ್ ಹೈಪೋಟೆನಸ್, 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಓಕೆ, ಸೊ ಲೆಟ್ ನಮಗೆ ಬೇಸ್ ಹೈಟು ಬೇಸ್ಗಿಂತ 7 ಸೆಂಟಿಮೀಟರ್ ಕಡಿಮೆ ಕೊಟ್ಟಿದ್ದಾರೆ. ಹಂಗಂದ್ರೆ ಇದು ಎಕ್ಸ್, ಬೇಸ್ ಎಕ್ಸ್, ಇದು ಎಕ್ಸ್ ಮೈನಸ್ 7. ಓಕೆ, ಇದು ಕೊಟ್ಟಿದ್ದಾರೆ 13. ಲೆಟ್ ಬೇಸ್ ಈಕ್ವಲ್ ಟು ಬೇಸ್ ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ ಎಕ್ಸ್. ಲೆಟ್ ಆಲ್ಟಿಟ್ಯೂಡ್ ಅಂದ್ರೆ ಹೈಟ್ ಈಕ್ವಲ್ ಟು ಎಕ್ಸ್ ಮೈನಸ್ 7. ಸ್ಯಾಟಿಸ್ಫೈ ಆಯ್ತಾ? ಸೊ ಈ ಥಿಯರಿ 90 ಡಿಗ್ರಿ ಬಂದಾಗ ನಂಗೆ ಒಂದೇ ಒಂದು ವಿಷಯ ನೆನಪು ಬರುತ್ತೆ. ಏನು ಹೇಳಿ? ಇದು ಟ್ರಯಾಂಗಲ್ ಎ ಬಿ ಸಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂತಂದ್ರೆ ನಮಗೆ ಪೈಲಾ ನೆನಪು ಬರಬೇಕಾಗಿದ್ದು ಪೈಥಾಗೊರಸ್ ಥಿಯರಮ್. ಓಕೆ, ಪೈಥಾಗೊರಸ್ ಥಿಯರಮ್ ಪ್ರಕಾರ ಇಲ್ಲಿ ನೋಡಿ, ಎ ಬಿ ಸ್ಕ್ವೇರ್ ಅಂದ್ರೆ ಈ ಸೈಡಿನ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಈ ಬೇಸಿನ ಸ್ಕ್ವೇರ್ ಬಿ ಸಿ ಸ್ಕ್ವೇರ್, ಓಕೆ, ಈಕ್ವಲ್ ಟು ಎ ಸಿ ಸ್ಕ್ವೇರ್, ಹೈಪೋಟೆನಸ್ ಸ್ಕ್ವೇರ್ ಎ ಸಿ ಸ್ಕ್ವೇರ್. ಓಕೆ, ಸೊ ಎ ಬಿದ ವ್ಯಾಲ್ಯೂ ನಮ್ಮ ಹತ್ರ ಇದೆ ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸಿದು ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎ ಸಿದ ವ್ಯಾಲ್ಯೂ, ಹೈಪೋಟೆನಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೈಪೋಟೆನಸ್ ಎ ಸಿ ಈಕ್ವಲ್ ಟು 13 ಸೆಂಟಿಮೀಟರ್ ಈಕ್ವಲ್ ಟು 13 ಸ್ಕ್ವೇರ್. ಈಗ ಎಕ್ಸ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ದು ಫಾರ್ಮುಲಾ. ಓಕೆ, ಫಾರ್ಮುಲಾ ಅಲ್ಲ, ಯೂಶುವಲಿ ಡೆರಿವೇಶನ್ ಇದು. ಸೊ ಎ ಸ್ಕ್ವೇರ್ ಮೈನಸ್ 2a ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ಓಕೆ, ಸೊ ಇದು ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್, ಎಕ್ಸ್ ಮೈನಸ್ 7 ಹೋಲ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ಇಂಟು 7. ಓಕೆ, ಪ್ಲಸ್ ಬಿ ಸ್ಕ್ವೇರ್ is 7 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 13 into 13 is 169. 13 square is 169. X square, okay, minus 14x plus 49 plus x square equal to 169. So ex square 2x square minus 14x. Okay, so plus 49
ಮೈನಸ್ ಈ 169 ಈ ಕಡೆ ತೊಗೊಂಬರ್ತಾ ಇದ್ದೀವಿ, ಮೈನಸ್ 169 ಈಕ್ವಲ್ ಟು 0. ಸೊ 2x ಸ್ಕ್ವೇರ್ ಮೈನಸ್ 14x. ಸೊ 49 ಮೈನಸ್ 169 ಈಸ್ ಮೈನಸ್ 120 ಈಕ್ವಲ್ ಟು 0. ಸೊ ಎಲ್ಲದರಲ್ಲೂ 2 ಕಾಮನ್ ಇದೆ. ಡಿವೈಡ್ ಈಚ್ ಟರ್ಮ್ by, so 2x square divided by 2, okay, minus 14x divided by 2 minus 120 divided by 2 equal to 0.2. Okay, so 2 ones are 2 ones are ಇಲ್ಲಿ x square minus 2 ones are 2 sevens are minus 7x, 2 ones are 2 6 are 0, 60 minus 60 equal to 0. ನನಗೆ ಎರಡು ನಂಬರ್ ಹೇಳಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ 60 ಬರಬೇಕು. ಮೈನಸ್ ಬರಬೇಕಂದ್ರೆ ನನಗೆ ಒಂದು ನಂಬರ್ ಮೈನಸ್ ಒಂದು ನಂಬರ್ ಪ್ಲಸ್ ಬೇಕು. ಆ್ಯಡ್ ಇಲ್ಲ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮೈನಸ್ 7 ಬರಬೇಕು. ಮೈನಸ್ 7, ಓಕೆ, ಒಂದು ನಿಮಿಷ. ಮೈನಸ್ 7 ಬರಬೇಕು. ಸೊ ನಂಬರ್ ನೋಡಿ, 12 ಇಂಟು 5. ಇಲ್ಲಿ ಮೈನಸ್ 12 ಪ್ಲಸ್ 5 ಮೈನಸ್ 7 ಬಂತ. ಕ್ಲಿಯರ್? ಇಲ್ಲಿ 12 ಇಂಟು 5 ಮೈನಸ್ 12 ಮೈನಸ್ ಇಂಟು ಪ್ಲಸ್ ಮೈನಸ್ 60. ಸೊ ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಸ್ಕ್ವೇರ್ ಮೈನಸ್ 12x ಪ್ಲಸ್ 5x, ಓಕೆ, ಸೊ ಮೈನಸ್ 60 ಈಕ್ವಲ್ ಟು 0. ಇಲ್ಲಿ ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಎಕ್ಸ್ ಇಂಟು ಎಕ್ಸ್ ಮೈನಸ್ 12 ಇಂಟು ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5 ಇಂಟು 12. ಓಕೆ, ಸೊ ಇಲ್ಲಿಂದ ಎಕ್ಸ್ ಕಾಮನ್, ಎಕ್ಸ್ ಮೈನಸ್ 12, ರೈಟ್, ಪ್ಲಸ್ 5 ಕಾಮನ್, ಎಕ್ಸ್ ಮೈನಸ್ 12. ಸೊ ಎಕ್ಸ್ ಮೈನಸ್ 12 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0. ಸೊ ಈ ಮೈನಸ್ 12 ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು 12, ಇದು ಈ ಕಡೆ ಬಂದಾಗ ಎಕ್ಸ್ ಈಕ್ವಲ್ ಟು ಮೈನಸ್ 5. ಸೊ ಆಲ್ರೆಡಿ ಲೆಂತ್ ಕೊಟ್ಟಿದ್ದಾರೆ, ಅದು ಪಾಸಿಟಿವ್ ಆಗಿ ಇರುತ್ತೆ. ಸೊ ಇದನ್ನು ಎಲಿಮಿನೇಟ್ ಮಾಡ್ತಾ ಇದ್ದೀವಿ. ಎಕ್ಸ್ ಈಕ್ವಲ್ ಟು 12. ಹಾಗಂದರೆ ಇದು 12, ಇದು 12 ಮೈನಸ್ 7 ಇಸ್ 5. ಸೊ ಪೈಥಾಗರಸ್ ಟ್ರಿಪ್ಲೆಟ್ ಇದೆ. 5, ಓಕೆ, 5, 12, 30. ಓಕೆ, ಇದೇ ಆನ್ಸರ್. ಓಕೆ, ಸೊ ಎಕ್ಸ್ ವ್ಯಾಲ್ಯೂ ಈಕ್ವಲ್ ಟು 12. ಇದು ಬೇಸ್. ಓಕೆ.